ಆರ್ಸಿಬಿ ಅಂದ್ರೆ ಕನ್ನಡಿಗರ ಹೆಮ್ಮೆ. ಅದರಲ್ಲೂ ಆರ್ಸಿಬಿ ಮ್ಯಾಚ್ ಬೆಂಗಳೂರಿನಲ್ಲೇ ನಡೆಯೋದು ಅಂದ್ರೆ ಅಭಿಮಾನಿಗಳಿಗೆ ಹಬ್ಬ. ನಾಳೆ ಚಿನ್ನಸ್ವಾಮಿ ಅಂಗಳದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯಲಿದ್ದು ಪೊಲೀಸರಿಗೆ ಟ್ರಾಫಿಕ್ ಜಾಮ್ ಆತಂಕ ಕಾಡ್ತಿದೆ. ಇದರ ನಡುವೆ ಆರ್ಸಿಬಿ ಅಭಿಮಾನಿಗಳಿಗೆ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆರ್ಸಿಬಿಗೆ ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ. ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ಪಂದ್ಯ ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯುತ್ತಿದೆ. ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಜಿಟಿ ಆರ್ಸಿಬಿ ಇದೆ. ಈ ಮ್ಯಾಚ್ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಆಲ್ ದಿ ಬೆಸ್ಟ್ ಆರ್ಸಿಬಿ. ಈ ಸಲ ಕಪ್ ನಮ್ದೆ. ಕಂಟಿನ್ಯೂ 2 ಸಲ ಗೆದ್ದಿದ್ವಿ. ಸೊ ಇದು ಒಂದ್ಸಲ ಹ್ಯಾಟ್ರಿಕ್ ಮ್ಯಾಚ್ ಆಗ್ಬೇಕಂತ ಆಸೆ ಇದೆ. ಸೊ ಅಪೋಸಿಟ್ ಯಾರೇ ಇದ್ರು ನಾವು ಈ ಸಲ ಮಾತ್ರ ಕಪ್ ಹೊಡೆದೇ ಬಿಡ್ತೀವಿ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ 3 ವಿಭಾಗದಲ್ಲೂ ಸಖತ್ತಾಗಿ ಮಾಡಿದ್ದಾರೆ ಟೀಮು. ಪಕ್ಕ ಕಪ್ ಹೊಡಿತಾರೆ ಸರ್ ಈ ಸಲ. ಬೆಂಗಳೂರಿನಲ್ಲಿ ನಾಳೆ ಆರ್ಸಿಬಿ ಮ್ಯಾಚ್. ಟ್ರಾಫಿಕ್ ಜಾಮ್ ಆತಂಕ, ಸ್ಟೇಡಿಯಂ ಸುತ್ತ ನೋ ಪಾರ್ಕಿಂಗ್. ಬೆಂಗಳೂರಿನಲ್ಲಿ ನಾಳೆ ಆರ್ಸಿಬಿ ಗುಜರಾತ್ ಟೈಟನ್ಸ್ ಟೀಮ್ಗಳ ನಡುವೆ ಐಪಿಎಲ್ ಸೆಣಸಾಟ ನಡೆಯಲಿದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಂಚಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈದಾನದ ಸುತ್ತಮುತ್ತಲೂ ಟ್ರಾಫಿಕ್ ತಡೆಗಟ್ಟಲು ಹಲವು ಕ್ರಮ ಕೈಗೊಂಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ವಾಹನ ನಿಲುಗಡೆ ನಿಷೇಧ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3ರಿಂದ ರಾತ್ರಿ 11 ಗಂಟೆಯವರೆಗೆ ನೋ ಪಾರ್ಕಿಂಗ್ ಇರಲಿದೆ. ಆದರೆ ಪಂದ್ಯ ವೀಕ್ಷಣೆಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗ್ ಸಮಸ್ಯೆ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಮೆಟ್ರೋ ಬಳಸಲು ಮನವಿ ಮಾಡಲಾಗಿದ್ದು, ಸೇಂಟ್ ಜೋಸೆಫ್ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಯುಬಿ ಸಿಟಿ ನಿಲುಗಡೆ ಸ್ಥಳದಲ್ಲೂ ವಾಹನಗಳ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ. ಶಿವಾಜಿನಗರದ ಬಸ್ ನಿಲ್ದಾಣದ 1ನೇ ಮಹಡಿಯಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಾಳೆ ಮಧ್ಯರಾತ್ರಿವರೆಗೂ ಓಡುತ್ತೆ ನಮ್ಮ ಮೆಟ್ರೋ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯ ನಡೆಯುತ್ತಿರೋ ಕಾರಣಕ್ಕೆ ನಾಳೆ ಮಧ್ಯರಾತ್ರಿ 12:30ರವರೆಗೂ ಮೆಟ್ರೋ ಸೇವೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಏಪ್ರಿಲ್ 10, 18, 24, ಮೇ 3 ಮತ್ತು 13, 17ರಂದು ಬೆಂಗಳೂರಿನಲ್ಲಿ ಪಂದ್ಯ ನಡೆಯಲಿದ್ದು, ಅಂದು ಕೂಡ ಮಧ್ಯರಾತ್ರಿ 12:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆಯಾಗಲಿದೆ. ವೈಟ್ ಫೀಲ್ಡ್, ಚಲ್ಲಘಟ್ಟ ರೇಷ್ಮೆ ಸಂಸ್ಥೆ ಮತ್ತು ಮಾದಾವರ ನಿಲ್ದಾಣದಿಂದ ಕೊನೆಯ ಮೆಟ್ರೋ ಸೇವೆ ಅವಧಿ ವಿಸ್ತರಣೆಯಾಗಿದೆ. ಇನ್ನು ಮೆಜೆಸ್ಟಿಕ್ನಿಂದ ಕೊನೆಯ ಮೆಟ್ರೋ ಮಧ್ಯರಾತ್ರಿ 1:15ಕ್ಕೆ ಹೊರಡುತ್ತೆ. ಬೇರೆ ದಿನ ಎಂದಿನಂತೆ ರಾತ್ರಿ 11:30ರವರೆಗೆ ಮೆಟ್ರೋ ಸಂಚಾರ ಇರಲಿದೆ. ಕಿರಣ್ ಸೂರ್ಯ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.